if the length of the DNA molecule is 1.1 meters, what will be the approximate number of base pair ಅಂತ ಕೇಳಿದರೆ ನೀಟ್ 2022 ನಲ್ಲಿ ಕೇಳಿದಂತ ಕ್ವಶನ್ ಇದು. ಇಲ್ಲಿ ನಂಬರ್ ಆಫ್ ಬೇಸ್ ಪೇರ್ ಎಷ್ಟಂತ ಕೇಳಿದರೆ DNA ಮಾಲಿಕ್ಯುಲರ್ ಲೆಂತ್ ನಮ್ಗೆ ಗೊತ್ತು. ನಮ್ಗೆ ಆಲ್ರೆಡಿ ಗೊತ್ತು ಎರಡು ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ ನ ನಡುವಲ್ಲಿರುವಂತಹ ಡಿಸ್ಟೆನ್ಸ್ ಎಷ್ಟು ಅಂದ್ರೆ 0.34 ಇಂಟು 10⁻⁹ ಮೀಟರ್ ಅಂತ. ಅದು ಈ ಒಂದು NCERT ಶಾರ್ಟ್ ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಲೆಂತ್ ಆಫ್ ದ DNA ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಲೆಂತ್ ಆಫ್ ದ DNA is equal to number of base pairs multiplied by distance between two consecutive base pairs. ಸೊ ಇಲ್ಲಿ ನಮ್ಗೆ ನಂಬರ್ ಆಫ್ ಬೇಸ್ ಪೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಇದನ್ನ ರೈಟ್ ಹ್ಯಾಂಡ್ ತಂದ್ರೆ ನಂಬರ್ ಆಫ್ ಬೇಸ್ ಪೇರ್ಸ್ is equal to length of the DNA divided by distance between two consecutive base pairs. ಲೆಂತ್ ಆಫ್ ದ DNA ನಮ್ಗೆ ಕೊಟ್ಟಿದ್ದಾರೆ 1.11 ಮೀಟರ್ ಅಂತ. ಹಾಗೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ಸ್ ಇಸ್ 0.34 ಇಂಟು 10⁻⁹ ಮೀಟರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 3.26 ಇಂಟು 10⁻⁹ ಬೇಸ್ ಪೇರ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಈ ಕ್ವಶನ್ ಆನ್ಸರ್ ಡಿಸ್ಕಷನ್ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.